ತಮ್ಮ ಅನುಮಾನಗಳು ಬಗೆಹರಿದಿಲ್ಲ. ನಮ್ಮ ಅನುಮಾನ ಅನ್ನೋದಕ್ಕಿಂತ ಸಾಹೇಬ್ರ ಬಗ್ಗೆ ಅಗಾಧವಾದ ಗೌರವ, ನಮ್ಮ ಜನಾಂಗದ ಮೇಲೆ ಅವ್ರು ಇಟ್ಟಿರುವಂಥ ಒಂದು ಪ್ರೀತಿ ಯಾವತ್ತೂ ಸದಾ ಇರುತ್ತೆ. ಇದು ನಡೆದು ಬಂದ ದಾರಿಯಲ್ಲಿ ಹಲವಾರು ಅನುಮಾನಗಳು ಉಟ್ಕೊಂಡಿರೋದು ಸತ್ಯ. ಅದು ಸಾಹೇಬರು ಈಗಾಗಲೇ ಎಲ್ಲರ ಸಮ್ಮುಖದಲ್ಲೂ ಕೂತು ನಮ್ಮ ಸಮ್ಮುಖದಲ್ಲಿ ಕೂತ್ಕೊಂಡು ಅದು ಕ್ಲಾರಿಫೈ ಮಾಡಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಮುಂಚೆಯಿಂದನೂ ಮುಂದಕ್ಕೂ ಬಿ ಜೆ ಪಿನೇ ಕೈ ಹಿಡಿಯೋದು. ನಮ್ಮ ಸಮುದಾಯ ಯಾವತ್ತೂ ಅವ್ರ ಹಿಂದೆನೇ ಇರುತ್ತೆ. ಅವರೇ ಈಗಾಗಲೇ ಹೇಳಿದಾಗೆ ಸಾರಥ್ಯ ವಹಿಸಿ ನಮ್ಮವ್ರನ್ನೆಲ್ಲ ಮುಂದೆ ಎತ್ಕೊಂಡು ಬರ್ತೀನಿ ಅನ್ನೋದನ್ನು ಮಾತು ಕೊಟ್ಟಿರೋದ್ರಿಂದ ನಮ್ಮದು ಯಾವುದೇ ಭಿನ್ನಾಭಿಪ್ರಾಯಗಳು ಇದ್ದಲ್ಲಿ ಅದು ಕ್ಷಣಿಕ ಅಷ್ಟೇ. ಅದು ಯಾವುದು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಜನಾಂಗ ನಮ್ಮ ಜನಾಂಗ ಅಲ್ಲ. ಯಾಕೆಂದರೆ ಸಣ್ಣ ಜನಾಂಗ ಆದ್ರೂ ಇವತ್ತು ಜಗತ್ತಲ್ಲಿ ವಿಶ್ವವಿಖ್ಯಾತ ಕರಗ ನಡೆಸ್ಕೊಡುತ್ತಿರೋಂಥ ಒಂದು ಜನಾಂಗ ನಮ್ಮದು. ಇಡೀ ಮೈಸೂರಲ್ಲಿ ದಸರಾ ನಡೆಯೋ ಹಾಗೆ ಇವತ್ತು ನಮ್ಮ ಜನಾಂಗದಲ್ಲಿ ಈ ಕರಗ ಒಂದು ಸಂಸ್ಕೃತಿ ನಡ್ಕೊಂಡು ಬಂದಿರೋದು. ಇದನ್ನು ಎಲ್ಲ ನಮ್ಮ BJP ಸರ್ಕಾರ ಪರಿಗಣಿಸಿ ಹಿಂದುತ್ವಕ್ಕೆ ಆದ್ಯತೆ ಕೊಟ್ಟು ಮುಂದಿನ ದಿನಗಳಲ್ಲಿ ಇದನ್ನು ಈ ರಥನ ಎಳೆದು ಸಾಕ್ತಾರೆ ಅಂತ ಈಗಾಗಲೇ ಸಾಹೇಬರು ಭರವಸೆ ಕೊಟ್ಟಿರೋದ್ರಿಂದ ಇದೆಲ್ಲವೂ ಸುಖಾಂತ್ಯ ಆಗ್ತಾ ಇರೋದ್ರಿಂದ ನಮಗೆ ಸಂತೋಷ ತಂದಿರುವಂಥದ್ದು. ಸಾಹೇಬ್ರಿಗೆ ಎಲ್ಲ ರೀತಿಯಲ್ಲೂ ದೇವರ ಅನುಗ್ರಹ ಮಾಡಲಿ ಅಂತ ಆಶೀರ್ವದಿಸ್ತಾ ಈ ಪ್ರಸಂಗನ ವಿರಮಿಸ್ತೇವೆ. ಬೇಡಿಕೆ ಅವರು ಈಗಾಗಲೇ ಕ್ಲಾರಿಫೈ ಮಾಡಿಬಿಟ್ಟಿದ್ದಾರಲ್ಲ. ಬೇಡಿಕೆ ಇಡೋದಕ್ಕೆ ಮುಂಚೆ ಅವರೇ ವರ ಕೊಟ್ಟ ಮೇಲೆ ಬೇಡಿಕೆ ಇಡೋದು ಏನು ಬಂತು? ಅದರಿಂದ ಅವರೇ ಎಲ್ಲ ನೋಡ್ಕೊಳ್ತೀನಿ ಅನ್ನೋ ಜವಾಬ್ದಾರಿ ಅವರೇ ಜವಾಬ್ದಾರಿ ಹೊತ್ಕೊಂಡಿರೋದ್ರಿಂದ ಬೇಡಿಕೆ ಇಡೋದ್ರ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಅವರು ಗೌರವಿತ ಸ್ಥಾನದಲ್ಲಿದ್ದಾರೆ. ನಿಮ್ಮಗಳ ಸಮ್ಮುಖದಲ್ಲಿ ಅವರು ಹೇಳಿದ ಮೇಲೆ ನಡ್ಕೊಳ್ಳೋದು, ನುಡಿದಂತೆ ನಡ್ಕೊಂಡಿರೋದೊಂದು ಅವರೇ. ಈ ಕ್ಷೇತ್ರದಲ್ಲಿ ಭಾಳ ಹಿಂದೆ ಅವರು ಚಿಕ್ಕಬಳ್ಳಾಪುರ ಪ್ರಾಂತ್ಯದಲ್ಲೂ ನಮ್ಮ ಸಾಯಿ ಭಕ್ತರು ಪರಂಪರೆಯಲ್ಲಿ ಅವರು ನಡೆದು ಬಂದಿರೋದ್ರಿಂದ ಅದೇ ಈಗಾಗಲೇ ಅದು ಅವರು ಹೇಳಿದ್ದು ನಮ್ಮದು ಭಾಳ ಹಳೆಯ ಒಂದು ರಿಲೇಷನ್ಶಿಪ್ ಅಂತ ಹೇಳಿ ಆಗ್ಲಿಂದಲೂ ನಾನು ಅವರು ಒಂದು ಸಂಪರ್ಕದಲ್ಲಿ ಇದ್ದವನು. ಆದ್ದರಿಂದ ಕೊಟ್ಟ ಮಾತನ್ನು ಅವರು ಯಾವತ್ತೂ ತಪ್ಪೋದಿಲ್ಲ ಅನ್ನೋದು ಜಗಜ್ಜಾಹೀರಾಗಿರುವಂಥದ್ದು. ನಮ್ಮ ಸಮುದಾಯಕ್ಕೆ ಈಗಾಗಲೇ ನಮ್ಮೆಲ್ಲರೂ ಅವ್ರ ಸಂಪರ್ಕದಲ್ಲಿ ಇದ್ದಾರೆ. ಆದ್ದರಿಂದ ಯಾವುದೇ ವಿಧದಲ್ಲಿ ಭಿನ್ನಾಭಿಪ್ರಾಯಗಳನ್ನು ನಾವು ಸೃಷ್ಟಿ ಮಾಡೋದಿಲ್ಲ. ಸಾಹೇಬರು ಈಗ ಎಲ್ಲರೂ ನಿಮ್ಮ ಮುಂದೆನೇ ಕ್ಲಾರಿಫೈ ಮಾಡಿದ್ಮೇಲೆ ಮತ್ತೆ ಸಮುದಾಯದಿಂದ ನಾವೇನು ಕೇಳುವಂಥದ್ದು ಏನಿಲ್ಲ. ಅವರೇ ಸಾರಥ್ಯ ವಹಿಸ್ತೀನಿ ಅಂತ ಹೇಳಿದ್ಮೇಲೆ ಇದು ಇಲ್ಲಿಗೆ ಸುಖಾಂತ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜನಾಂಗದ ವಿರುದ್ಧವಾಗಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ಹೇಳಿದರೆ ಈಗ ಸಾಹೇಬ್ರು ಇಲ್ಲಿ ತನಕ ಬಂದು ಕ್ಲಾರಿಫೈ ಮಾಡಿದ್ಮೇಲೆ ಅದು ಸುಖಾಂತ್ಯ ಅಂತಾನೆ ಅರ್ಥ. ಇಲ್ಲ ಸರ್, ರಾಜ್ಯಾಧ್ಯಕ್ಷ ಎಲ್ಲ ಬಂದು ಇದು ಮಾಡಿದ್ರಲ್ಲ ಯಾವಾಗ? ಮೊನ್ನೆ ಆಗ ಈ ಮೂರನೇ ವ್ಯಕ್ತಿಗಳಿಂದ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಆದಾಗ ಅದನ್ನ ಕ್ಲಾರಿಫೈ ಮಾಡೋದಕ್ಕೆ ಸಾಹೇಬ್ರು ಇಲ್ಲಿ ತನಕ ಬಂದಿದ್ದಾರಲ್ವಾ? ಅಲ್ಲ ಸರ್, ಅವರಾದ್ರೂ ಬರ್ಬೋದಾಗಿತ್ತಲ್ಲ. ಯಾರು? ಮೊನ್ನೆ ಎಲ್ಲರ ಪ್ರತಿನಿಧಿ ಎಲ್ಲ ಪ್ರತಿನಿಧಿ ಈಗ ಸ್ಟೇಟ್ ಸಂಘದಿಂದ ಎಲ್ಲ ಜನನೇ ಬಂದಿದಾರಲ್ಲ. ಅಧ್ಯಕ್ಷರಿದ್ದೀವಿ, ವಿಚಾರ ಅರ್ಥ ಮಾಡ್ಕೊಳ್ರಿ. ಈಗ ತಾಲೂಕು ಅಧ್ಯಕ್ಷರಿದ್ದಾರೆ ಇಲ್ಲಿ, ರಾಜ್ಯಾಧ್ಯಕ್ಷರು ಸಂಘದಿಂದ ಎಲ್ಲ ಬಂದಿದ್ದಾರೆ ಇಲ್ಲಿ. ಸಂಘ ಬಿಟ್ಟು ಯಾರು ಮಾತಾಡ್ತಾ ಇಲ್ಲ ಅಲ್ವಾ? ಅದರಿಂದ ಎಲ್ಲ ಡೈರೆಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸಾಹೇಬ್ರು ಇಲ್ಲಿ ತನಕ ಬಂದಿರೋದು ಬಹಳ ಸಂತೋಷ. ಹಾಗೆ ಈ ರೀತಿ ಯಾವುದೇ ಭಿನ್ನಾಭಿಪ್ರಾಯಗಳ ಮುಂದಿನ ದಿನಗಳಲ್ಲಿ ಅವರೇ ಸರಿಪಡಿಸ್ತಾರೆ. ಈ ಮಟ್ಟಕ್ಕೆ ಬಿಡೋದಿಲ್ಲ. ಯಾಕಂದರೆ ಸಣ್ಣದಾಗಿರೋದು ದೊಡ್ಡದಾಗಿ ಬಿಂಬಿಸಿ ಈ ಮಟ್ಟಕ್ಕೆ ತಂದಿಟ್ಟಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಬರಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತದಾರರಿಗೆ ನಾವು ಏನು ಹೇಳಿ ಬಯಸ್ತೀವಿ ಅಂದ್ರೆ, ಸಾಹೇಬ್ರಿ ಈ ರೀತಿ ಬಂದು ಮಾತು ಕೊಟ್ಟ ಮೇಲೆ ನಾವು ಯಾವತ್ತು ಅವ್ರ ಹಿಂದೆನೇ ಇರ್ತೀವಿ ಅಂತ ನಾವು ಹೇಳ್ತಾ ಇದೀವಲ್ಲ. ಇದಕ್ಕೇನೆ ನಾವು ಯಾವತ್ತು ಅಸ್ತು ಅಂತೀವಿ, ಇನ್ನೊಂದಕ್ಕೆ ಅಸ್ತು ಅನ್ನೋದಿಲ್ಲ. ಹಿಂದುತ್ವ ಎಲ್ಲಿರುತ್ತೋ, ಮೋದಿಜಿ ಎಲ್ಲಿರುತ್ತೋ, ದೇಶ ಎಲ್ಲಿರುತ್ತೋ ಅಲ್ಲಿ ನಾವಿರ್ತೀವಿ ಅನ್ನೋದು ನಾವು ಭದ್ರಾಗಿರ್ತೀವಿ. ಕಾರಣ ಏನು ಅಂದ್ರೆ ಧಾರ್ಮಿಕವಾಗಿ ನಾವು ಇರೋದ್ರಿಂದ, ದೇಶಭಕ್ತಿನೂ ಅಷ್ಟೇ ಇರೋದ್ರಿಂದ, ಮೋದಿಜಿ ಯಾವ ದಾರಿಯಲ್ಲಿ ಸಾಕ್ತಾರೋ ಅವ್ರ ಹಿಂದೆನೇ ನಾವು ಹೋಗ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.